ಪಾಪ ಈ ಗಿಡ ಎಷ್ಟು ಚೆನ್ನಾಗಿತ್ತು, ಹೂ ಬೇರೆ ಬಿಟ್ಟಿತ್ತು, ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ಹೌದಾ ಸರ್? ಕಾರ್ನ ಬೇಗ ರೆಡಿ ಮಾಡಿಸ್ಕೊಂಡು ತಗೋ ಬನ್ನಿ ಸರ್, ಕಾಯ್ತೆ. ರೀ ಏನ್ರಿ ಇದು? ಏನು ಏನ ನಮ್ಮ ಬಾಸು ಹೂವಿನ ಗಿಡನ ಒಳ್ಳೆ ಮಗು ತರ ನೋಡ್ಕೋತಾರೆ. ಹೂವಿನ ಗಿಡನೇ ಹೂ ತರ ಟ್ರೀಟ್ ಮಾಡ್ತಾರೆ. ನೀವು ಹೋಗಿ ಇದನ್ನ ಹೊಡೆದಾಕಿದಿರಲ್ಲ, ನಿಮ್ಗೆ ಏನು ಅನ್ನಿಸ್ತಾ ಇಲ್ವಾ? ಅಯ್ಯೋ ಡ್ರೈವರ್, ಸಮಾಧಾನ, ಹೋಲ್ಡ್ ಆನ್. ಕೋತಿ ಐಸ್ ಕ್ರೀಮ್ ತಿಂದು ಮೇಕೆ ಮೂತಿಗೆ ಒರೆಸ್ದಾಗೆ ಮಾಡೋದೆಲ್ಲ ಮಾಡಿ ಈ ಪಾಟ್ ಹೊಡೆದಾಕಿದ್ ನಾನು ಅಂತ ನನ್ ತಲೆ ಕಟ್ಬೇಡ. ಏನಂತ ಹೇಳಿದ್ರೆ? ಏನ್ರಿ ಅದು? ಐಸ್ ಕ್ರೀಮ್ ಅಂತೆ, ಮೇಕೆ ಅಂತೆ, ಮೂತಿ ಒರೆಸ್ತಂತೆ, ಏನ್ರಿ ಅದ್ರ ಅರ್ಥ? ಅಮಾಯಕ, ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ದೇ ಇರೋಗ ಹೇಳ್ತಿರೋದ್ ನೋಡು. ಅಲ್ಲ, ಈ ಪಾಟ್ ನ ತಗೊಂಡೋಗಿ ಅತ್ತಗ್ ನೀನ್ ತಾನೇ ಕೊಟ್ಟಿದ್ದು. ಈಗ ಈ ಪಾಟ್ ಹೊಡೆದೋದ್ಮೇಲೆ ಇದನ್ನ ಹೊಡೆದಾಕಿದ್ದು ಅಂತ ನನ್ ತಲೆ ಕಟ್ಟಕ್ ಬರ್ಬೇಡ. ಇದಕ್ಕೂ ನನ್ಗೂ ಯಾವ ಸಂಬಂಧನೂ ಇಲ್ಲ, ಎಲ್ಲ ನಿನ್ನಿಂದಾನೇ ಆಗಿರೋದು. ಏನ್ರಿ ಏನೇನೋ ಮಾತಾಡ್ತಿದ್ದೀರಾ? ನಾನ್ ಯಾಕೆ ಆ ಪಾಟ್ ತಗೊಂಡೋಗಿ ಚಂದ್ರು ಕೈಲಿ ಕೊಡ್ಲಿ? ಸಾಕ್ ಬಿಡು, ಡವ್ ಕಚ್ಬೇಡ. ಇವತ್ತು ಚಂದ್ರತೆ ಹುಟ್ಟಿದಬ್ಬ ಅಂತ ನಿನಗ್ ಬಿಟ್ಟು ಬೇರೆ ಯಾರು ಗೊತ್ತಿತ್ತು ಹೇಳು? ನನಗ್ ಗೊತ್ತು, ಇದನ್ನ ನೀನೇ ಕೊಟ್ಟಿರ್ತ್ಯ. ಇದೆಲ್ಲ ನಿಂದೇ ಕೆಲ್ಸ. ನೀನು ಬಿಟ್ಟು ಚಂದ್ರತೆಗೆ ಇನ್ಯಾರಷ್ಟು ಕ್ಲೋಸ್ ಇದ್ದಾರೆ? ಇವತ್ತು ನಮ್ ಚಂದ್ರು ಬರ್ತಡೇನಾ? ರೀ, ನಮ್ಮ ಅಪ್ಪನಾಣೆಗ್ಲು ನಂಗೆ ಇವತ್ತೇ ವಿಷಯ ಗೊತ್ತಾಗ್ತಿರೋದು. ಇಷ್ಟು ವರ್ಷ ಗೊತ್ತೇ ಆಗ್ಲಿಲ್ಲ ನೋಡಿ. ನಾನು ಕೇಳಿಲ್ಲ, ಚಂದ್ರನು ಹೇಳಿಲ್ಲ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಒಳ್ಳೇದೇ ಆಯ್ತು. ಇವತ್ತಾರು ಚಂದ್ರು ಬರ್ತಡೇ ಅಂತ ಗೊತ್ತಾಯ್ತಲ್ಲ, ಅದೇ ಖುಷಿ. ಅಯ್ಯೋ, ನಿನಗ್ ಗೊತ್ತಾಗೋದಾಗಿರ್ಲಿ. ಇದನ್ನ ಚಂದ್ರತೆ ಕೊಟ್ಟು ಶುಭಾಶಯ ಕೋರಿದ್ ಯಾರು? ನೀನು ಬಿಟ್ಟು ಈ ಮನೇಲಿ ಚಂದ್ರತೆಗೆ ಯಾರು ಕ್ಲೋಸ್ ಇದ್ದಾರೆ? ಯಾರು ಗೊತ್ತಿರೋಕ್ ಸಾಧ್ಯ? ಕರೆಕ್ಟ್, ಇದು ಯೋಚನೆ ಮಾಡೋ ವಿಷಯನೇ. ನೀವ್ ಹೇಳ್ತಾ ಇರೋದು ಕರೆಕ್ಟೇ. ಇದ್ರ ಬಗ್ಗೆ ತನಿಖೆ ಮಾಡಲೇಬೇಕು. ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಅವ್ರು ಯಾರು ಅಂತ ಕಂಡುಹಿಡಿಯೋದು ಅಂತ ದೊಡ್ಡ ವಿಷಯ ಏನಲ್ಲ. ಆದ್ರೆ ಅದ್ರಕ್ಕಿಂತ ಇಂಪಾರ್ಟೆಂಟ್ ಇವತ್ತು ನಮ್ ಚಂದ್ರು ಬರ್ತಡೇ ಅಲ್ವಾ? ಅದು ಇಂಪಾರ್ಟೆಂಟ್. ಅಂದ್ರೆ ನಮ್ ಚಂದ್ರಿಗೆ ವಿಶ್ ಮಾಡೋದು ಈಗಲ್ಲ, ಹೇಗ್ ಸರ್ಪ್ರೈಸ್ ಕೊಡ್ತೀನಿ ಅಂತ ನೋಡ್ತಾ ಇರಿ. ಹಲೋ, ಏನ್ ಮಾಡ್ತೀಯಾ? ರೀ, ಅದನ್ನೆಲ್ಲ ಈಗ ಹೇಳಕ್ಕಾಗಲ್ಲ. ಸರ್ಪ್ರೈಸ್ ಅಂದ್ಮೇಲೆ ಸರ್ಪ್ರೈಸ್ ಆಗೇ ಇರಬೇಕು. ಈಗ ಹೋಗಿ ಹಿಂಗ್ ಬಂದ್ಬಿಡ್ತೀನಿ. ಇವಳೊಬ್ಳು ಕಾಮಿಡಿ ಪೀಸ್. ಏನ್ ಬಾವ ಇದೆಲ್ಲ? ಏನು ಅಂದ್ರೆ ಇವಳ್ಯಾಕ್ ಮತ್ತೆ ಬಂದ್ಲು? ಇವಳ್ಗೇನ್ ಕೆಲ್ಸ ಇದೆ ಇಲ್ಲಿ? ವಾಟ್ ಇಸ್ ದಿಸ್ ಅಂಕಿತಾ? ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ್ರೆ ಯಾಕೆ ಬಂದಿದ್ದೀರಾ ಅಂತ ಕೇಳ್ತಾರಾ? ಅದ್ ನನ್ಗೂ ಗೊತ್ತು, ನನ್ಗೂ ಸ್ವಲ್ಪ ಮ್ಯಾನರ್ಸ್ ಇದೆ. ಓ, ಅದುವೇ ಇದೆಯಾ ಇವಳಿಗೆ? ಬೇರೆಯವ್ರಾಗಿದ್ರೆ ಅವ್ರು ಕಾಫಿ ತಿಂಡಿ ಬೇಕಾ ಅಂತ ಕೇಳ್ತಿದ್ದೆ, ಅವ್ರ ಯೋಗಕ್ಷೇಮನೂ ವಿಚಾರಿಸ್ತಿದ್ದೆ. ಆದ್ರೆ ಇವಳಾಗಿರೋದಕ್ಕೆ ನಾನು ಹೀಗ್ ಕೇಳ್ತಾ ಇರೋದು. ನಾವ್ ಯಾರ ಜೊತೆ ಮಾತಾಡ್ತಿದೀವಿ ಅನ್ನೋದು ಮ್ಯಾಟ್ರ್ ಆಗುತ್ತಲ್ವಾ ಬಾವ? ನನ್ಗಂತೂ ಇವಳನ್ ಕಂಡ್ರೆ ಮೈಯೆಲ್ಲ ಉರಿಯುತ್ತೆ. ಇವಳು ನೋಡಿದ್ರೇನೆ ಆಗಲ್ಲ ನನ್ಗೆ. ಬಾವ, ಮತ್ತೆ ಯಾಕೆ ಬಾಬಾ ಇವಳನ್ ಕರ್ಕೊಂಡ್ ಬಂದ್ರಿ? ಅಂಕಿತಾ, ಜಸ್ಟ್ ಸ್ಟಾಪ್ ಇಟ್. ಎಕ್ಸ್ಕ್ಯೂಸ್ ಮೀ, ಆಕ್ಚುಲಿ ನಾನು ಬಂದಿರೋದು ಮೇಡಮ್ ಜೊತೆ ಮಾತಾಡೋದಕ್ಕೆ, ಇವ್ರ ಜೊತೆ ಅಲ್ಲ. ಸೊ ಯು ಡೋಂಟ್ ಹ್ಯಾವ್ ಟು ಬಿ ವರೀಡ್ ಆರ್ ಪ್ಯಾನಿಕ್. ಓ, ಹಾಗಾದ್ರೆ ಸರಿ. ಆದ್ರೆ ಬಾವ ನನ್ನೋರು, ನನಗ್ ಮಾತ್ರ ಸೇರ್ದೋರು. ಅವ್ರ ವಿಷಯದಲ್ಲಿ ನಾನು ತುಂಬಾ ಪೊಸೆಸಿವ್. ಅವರು ಅಷ್ಟೇ, ನನ್ನ ವಿಷಯದಲ್ಲಿ ತುಂಬಾ ಪೊಸೆಸಿವ್. ಅವ್ರಿಗೂ ನನ್ ಕಂಡ್ರೆ ತುಂಬಾ ಇಷ್ಟ. ಬಟ್ ಅವ್ರ ನಂತರ ಹೇಳ್ಕೊಳ್ಳೋದಿಲ್ಲ ಅಷ್ಟೇ, ಅಲ್ವಾ ಬಾವ?
ವಾಟ್ ಇಸ್ ದಿಸ್? ಮನೆಗೆ ಬಂದಿರೋ ಗೆಸ್ಟ್ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅಂತ ನಿಂಗೆ ಗೊತ್ತಿಲ್ಲ. ಸೋ ಮ್ಯಾನರ್ಲೆಸ್. ಗೌತಮಿ, ಐ ಆಮ್ ರಿಯಲಿ ಸಾರಿ. It's okay, sir. ಓಕೆ, ಕಮ್. ಬಾವ ಇಷ್ಟೊಂದು ಮುಂದುವರೆದಿದಾರ. ಅವಳನ್ನ ಶೇಪೌಟ್ ಮಾಡೋಣ ಅಂದ್ರೆ ನನ್ನನ್ನೇ ಶೇಪೌಟ್ ಮಾಡಿದ್ರು. ಇದನ್ನ ಅಪ್ಪಂಗೆ ಹೇಳಲೇಬೇಕು. ಅಪ್ಪ, ಅಮ್ಮ, ಅಕ್ಕ ಯಾಕಮ್ಮ ಮತ್ತೆ ಈ ಮನೆಗೆ ಬಂದಿದ್ದಾಳೆ? ಏನ್ ನಡೀತಿದೆ ಒಂದು ಅರ್ಥನೇ ಆಗ್ತಿಲ್ಲ. ಅಮ್ಮ, ಎಲ್ಲಿಗೆ ಹೋಗ್ತಿದ್ಯಾ? ಸ್ವಲ್ಪ ತಾಳ್ಮೆಯಿಂದ ಇರು. ಅಕ್ಕನ ಮನ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸದ್ಯಕ್ಕೇನು ನಿರ್ಧಾರ ತಗೊಳ್ಳೋದಕ್ಕೆ ಹೋಗ್ಬೇಡ. ಏನು ಗೊತ್ತಿಲ್ದಿರೋ ಹಾಗೆ ಇದ್ಬಿಡು. ನೋಡು, ಕೋಪದಲ್ಲಿ ಯಾವ ನಿರ್ಧಾರನೂ ತಗೋಬೇಡ. ಸಮಯ ಬಂದಾಗ ಎಲ್ಲ ಗೊತ್ತಾಗುತ್ತೆ. ಕೋಪದಲ್ಲಿ ಮೂಗು ಇಕ್ಕೊಳ್ಳೋ ಕೆಲಸ ಮಾಡಬಾರ್ದಲ್ವಾ? ಶ್ಯಾಮ್ಲಾ, ಗೌರಿ, ಏನ್ ಮಾಡ್ತಾ ಇದ್ದೀರಾ? ಯಾರೋ ಗೆಸ್ಟ್ ಬಂದಿದ್ದಾರೆ, ಹೋಗಿ ಏನ್ ಬೇಕು ಅಂತ ವಿಚಾರಿಸಿ. ಅರೆ, ಇದೇನಿದು ಮುಖ ನೋಡ್ತಾ ನಿಂತಿದ್ದೀರಲ್ಲ? ಹೋಗಿ ಶ್ಯಾಮ್ಲಾ, ಹೋಗಿ.